ನಮಸ್ಕಾರ ಗೆಳೆಯರೇ. ಬೆಳಗಿನ ಸಮಯ 8:30. ಒಬ್ಬರ ಹಿಂದೊಬ್ಬರು ಓಡೋಡಿ ಬಸ್ ನಿಲ್ದಾಣಕ್ಕೆ ಬರುವ 4 ಹುಡುಗರು. ಅವರ ಪ್ರತಿದಿನದ ನಾಟಕ ಶುರುವಾಗುತ್ತಿದೆ. ಅವರ ಮನೆಯ ಹತ್ತಿರದಿಂದ ಮೊದಲ ಬಸ್ ಹತ್ತಿ ಇನ್ನೊಂದು ಸ್ಥಳದಲ್ಲಿ ಇಳಿದು ಆಫೀಸ್ಗೆ ಹೋಗೋ 2ನೇ ಬಸ್ ಹಿಡಿಯುವುದು ಇವರ ದಿನಚರಿ. ಆದರೆ ಅವರಿಗೆ ಗೊತ್ತಿಲ್ಲದಂತೆ ಈ ದಿನಚರಿ ಒಂದಿಷ್ಟು ಅರ್ಥಪೂರ್ಣವಾಗಿ ಬದಲಾಗುತ್ತಿದೆ. ಅದರ ಕಾರಣ ಒಂದು ಹುಡುಗಿ. SK ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ವಿಡಿಯೋವನ್ನು ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಅಪರಿಮಿತ ನೋಟ. ಅವಳು ಪ್ರತಿದಿನ ಬಸ್ ನಿಲ್ದಾಣದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಸಾಮಾನ್ಯ ಹುಡುಗಿಯರ ಗುಂಪಿನಲ್ಲಿ ಇರುತ್ತಾಳೆ. ಆದರೆ ಆಕೆಯ ನಗು ಮಾತ್ರ ದೇವಲೋಕದ ಅಪ್ಸರೆಯ ಥರ. ಮೊದಲ ಬಾರಿಗೆ ಅವರು ಅವಳನ್ನು ಗಮನಿಸಿದಾಗ ಅವಳು ಬಿಳಿ ಬಣ್ಣದ ಗೌನ್ ಧರಿಸಿ ಕಾಲೇಜು ಬ್ಯಾಗ್ ಹಿಡಿದುಕೊಂಡು ಬಸ್ಗಾಗಿ ಗೆಳತಿಯರ ಜೊತೆ ನಿಂತಿದ್ದಳು. ನಾವು 4 ಜನ ಒಟ್ಟಿಗೆ ಪ್ರೀತಿಯಲ್ಲಿ ಬಿದ್ದ ಕ್ಷಣ. ಪ್ರೇಮವೇ ಪ್ರೇಮವು. 4 ಜನರು ಒಬ್ಬರನ್ನೊಬ್ಬರು ಮಾತನಾಡಿಕೊಂಡು ಅವಳನ್ನು ಹುರಿದುಂಬಿಸಲು ಪ್ರಾರಂಭಿಸಿದವು. ಪ್ರತಿದಿನ ಹೊಸ ಚಿಂತನೆ, ಹೊಸ ತಂತ್ರ. ಅವಳು ನೋಡಲಿ ಅಂತ ಬಸ್ನಲ್ಲಿ ವಯಸ್ಸಾದವರಿಗೆ ಸೀಟು ಬಿಟ್ಟುಕೊಡುವುದು, ಕೈಯಲ್ಲಿ ಪುಸ್ತಕ ಹಿಡಿದು ಅವಳ ಎದುರಿನಲ್ಲಿ ಕುಳಿತು ಓದುವ ರೀತಿ ನಟಿಸುವುದು. ಒಂದು ದಿನ ಇಬ್ಬರು ಮಾತನಾಡಿಕೊಂಡು ಒಬ್ಬರ ಹುಟ್ಟಿದ ದಿನ ಅಂತ ಹೇಳಿ ಸಕ್ಕರೆ ಮಿಠಾಯಿ ತಂದು ಬಸ್ಸಿನಲ್ಲಿ ಹಂಚಿದ್ದೆವು, ಆಕೆಗೆ ಸಿಗಲಿ ಎಂಬ ಆಶಯದಿಂದ. ಅವಳನ್ನು ನೋಡಲು ದಿನ ಬಾಗಿಲ ಬಳಿ ನಿಲ್ಲುತ್ತಿದ್ದೆವು. ದಿನಾಲೂ ಬಸ್ನಿಂದ ಬೇಗ ಇಳಿದು ಅವಳು ಹೋಗುವ ತನಕ ಕಾಯುತ್ತಾ ನಿಲ್ಲುತ್ತಿದ್ದೆವು. ಅವಳಿಗೆ ಇಷ್ಟ ಆಗಲಿ ಅಂತ ಎಲ್ಲ ಹೀರೋಗಳ ಹಾಡು ಹಾಡುತ್ತಾ ಹೆಜ್ಜೆ ಹಾಕುತ್ತಾ ಹೋಗುತ್ತಿದ್ದೆವು. ಒಂದು ದಿನ ಅವಳು ಬಸ್ ಸ್ಟಾಪ್ಗೆ ಬರುವ ಮೊದಲೇ ನಾವು ಬಂದು ಒಂದು ಪಂದ್ಯ ಕಟ್ಟಿಕೊಂಡೆವು. ಎಲ್ಲರೂ ಒಂದು ಕಲರ್ ಹೇಳೋಣ. ಅವಳು ಯಾವ ಕಲರ್ ಡ್ರೆಸ್ ಹಾಕ್ಕೊಂಡು ಬರ್ತಾಳೆ ಆ ದಿನ ಎಲ್ಲ ಅವನು ಮಾತ್ರ ನೋಡಬೇಕು, ಇನ್ನು ಉಳಿದವರು ಸುಮ್ಮನೆ ಇರಬೇಕು ಅಂತ. ಆದರೆ ಅವತ್ತು ಅವಳು ಬಸ್ಗೆ ಬರಲೇ ಇಲ್ಲ. ನಮ್ಮ ಹುಡುಗರ ಆಸೆ ನಿರಾಸೆಯಾಗಿ ಉಳಿಯಿತು. ಹೀಗೆ ತಿಂಗಳುಗಳು ಕಳೆಯುತ್ತಾ ಹೋಯಿತು. ಅವಳು ನಮ್ಮ ಕಡೆ ನೋಡುತ್ತಿದ್ದಳು ಮತ್ತು ಗೆಳತಿಯರ ಜೊತೆ ಮಾತನಾಡುತ್ತಾ ಇರುತ್ತಿದ್ದಳು. ಅವಳು ನಮ್ಮನ್ನೇ ನೋಡುತ್ತಿದ್ದಾಳೆ ಎಂದು ನಾವು ಅರ್ಥ ಮಾಡಿಕೊಂಡಿದ್ದೆವು. ಆದರೆ ಅವಳು ಬಸ್ ಬರುತ್ತಾ ಇದೆಯಾ ಇಲ್ಲವಾ ಅಂತ ಅಷ್ಟೇ ನೋಡುತ್ತಾ ಇದ್ದಳು. ಒಮ್ಮೆ ಒಂದು ಗಂಭೀರ ನಿರ್ಧಾರ ತೆಗೆದುಕೊಂಡು ಆಲೋಚಿಸಿದೆವು. ನಾಳೆಯಿಂದ ನೇರವಾಗಿ ಮಾತನಾಡೋಣ ಎಂದು ನಿರ್ಧರಿಸಿದೆವು. ನಾವು 4 ಜನರಲ್ಲಿ ಯಾರನ್ನಾರು ಲವ್ ಮಾಡಿದರೂ ಇನ್ನು 3 ಜನ ಬಿಟ್ಟುಕೊಡಬೇಕೆಂದು ಒಪ್ಪಂದ ಮಾಡಿಕೊಂಡೆವು. ಆದರೆ ಅವರಿಗೆ ಹೇಗೆ ಹೇಳುವುದು ಗೊತ್ತಾಗಲಿಲ್ಲ. ಮೊದಲ ಬಸ್, 2ನೇ ಬಸ್, ನಂತರ ಹತ್ತುವ ಕೊನೆಯ ಬಸ್. ಈ ಸರಣಿಯಲ್ಲಿ ಅವರು ಎಲ್ಲಿಂದ ಶುರು ಮಾಡುವುದು, ಹೇಗೆ ಮುಗಿಸುವುದು ಎಂದು ಗೊತ್ತಾಗದೆ ನರಳುತ್ತಿದ್ದರು. ಆದರೆ ಆ ದಿನ ಬಸ್ನಲ್ಲಿ ಅವರು ತಮ್ಮ ಆದೇಶಿತ ಕಾರ್ಯಾಚರಣೆಯನ್ನು ಆರಂಭಿಸಲು ಹೊರಟಾಗ ಆಕೆಯ ಹೊಸ ಸುದ್ದಿ ಬಂತು. ನಾಳೆಯಿಂದ ಅವಳು ಬರುವುದಿಲ್ಲ. ಅವಳ ಕಾಲೇಜ್ ಮುಗಿಯಿತು. ಅವಳು ಊರಿಗೆ ಹೋಗುತ್ತಿದ್ದಾಳೆ. ಏನಪ್ಪ, 4 ತಕ್ಷಣ ತಟಸ್ಥವಾಗಿ ಬಿಟ್ಟೆವು. ಹೋಗುತ್ತಿದ್ದೀಯಾ? ಯಾವಾಗ? ನಾಳೆ ಬೆಳಗ್ಗೆ 7ಕ್ಕೆ. ನೀವು ಬಸ್ನಲ್ಲಿ ಬೇಸರ ಮಾಡಿಕೊಂಡಿದ್ದರೆ ಕ್ಷಮಿಸಿ. ಇದು ಕೇಳಿದ ಮೇಲೆ ನಮ್ಮ ಮುಖಗಳು ನೋಡಬೇಕು. ತಿಂಗಳುಗಟ್ಟಲೆ ಮಾಡಿದ ಎಲ್ಲ ಯೋಜನೆಗಳು ನೀರಿನ ಬಿಕ್ಕಟ್ಟಿನಂತೆ ಭಸ್ಮವಾದವು. ಅವಳಿಗೆ ಏನೂ ಗೊತ್ತಿಲ್ಲ. ಆದರೆ ಅವಳ ನಗು ಮಾತ್ರ ನಮಗೆ ಮರೆಯದ ಕ್ಷಣವಾಗಿ ಉಳಿಯಿತು. ಇಂದು ಮುಂದೆ ಯೋಚಿಸಿದ ಮೇಲೆ 4 ಒಂದೇ ಮಾತು ಹೇಳಿದೆವು. ನಾಳೆಯಿಂದ ಬಸ್ ಟೈಮ್ ಬದಲಾಯಿಸೋಣ. ಬಸ್ನಲ್ಲಿರುವ ಪ್ರೇಮದ ಬಿಸಿಯಾಗುವ ಮುನ್ನವೇ ಅದು ತಂಪಾಗಿ ಬಿಟ್ಟಿತು. ಆದರೆ ಅದು ಒಂದು ಅಪರೂಪದ ಅನುಭವ. ನಾವು 4 ಮತ್ತೆ ತಮಾಷೆ, ಹಾಸ್ಯ, ನಮ್ಮ ಹೊಸ ಕನಸುಗಳತ್ತ ಹೆಜ್ಜೆ ಇಟ್ಟೆವು. ಹೊಸ ಹುಡುಗಿಯರ ಗುಂಪು ಬಸ್ಸಿಗೆ ಹತ್ತುವ ತನಕ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಹಾಸ್ಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಧನ್ಯವಾದಗಳು.